ರಾಮಾಯಣ. श्रीरामचन्द्र कृपालु भज मन हरण भव भयदारुणम् नवकञ्जलोचन कञ्जमुख करगन्ध वरगन्धारुणम्. श्रीरामचन्द्र कृपालु भज मन हरण भव भयदारुणम् नवकञ्जलोचन कञ्जमुख करगन्ध वरगन्धारुणम्. ನಾನು ಕಾಲ. ಇಂದ್ರ ಆ ಸಮಯಕ್ಕೆ ಸುಮ್ಮನಾಗಿ ಹೊರಟು ಹೋದ. ಆದರೆ ಅಹಲ್ಯೆಯ ಸೌಂದರ್ಯ ಅವರ ಮನಸ್ಸಲ್ಲೇ ಉಳಿದಿತ್ತು. ಅವನಿಗೆ ತನ್ನ ದೇವೇಂದ್ರದ ಪದವಿಯ ಎಷ್ಟು ದುರಾಭಿಮಾನವಿತ್ತೆಂದರೆ ಅವನೆದುರು ಯಾರೂ ನಿಲ್ಲರು. ನಾನೇ ಎಲ್ಲ ಅನ್ನುವ ಸಣ್ಣ ಬುದ್ಧಿಯವನಾಗಿ ಹೋಗಿದ್ದ. ಆದರೆ ಅವನು ಮಾಡಿರುವುದಕ್ಕೆ ಅವನಿಗೆ ದಂಡ ಸಿಗುವುದೇ? ಋಷಿಗಳು ಇಂದ್ರನ ಇಂತಹ ವ್ಯವಹಾರವನ್ನು ಹೇಗೆ ಸಹಿಸಿದರು ಗುರುದೇವ? ದೇವರಾಜನ ವಿರುದ್ಧ ಯಾರು ಹೋಗುವರು? ಯಾರಿಗೆ ಅವರನ್ನು ಆಕ್ಷೇಪಿಸುವ ಶಕ್ತಿ ಇದೆ? ಪಾಪ, ಅಹಲ್ಯೆ ಆ ಘಟನೆಯಿಂದ ಕಣ್ಣೀರಿಡುತ್ತಿದ್ದರು. ಅದನ್ನು ಕಂಡ ಮಹರ್ಷಿ ಗೌತಮ ಹೇಳಿದರು, ಯಾಕೆ ಅಳುತ್ತಿರುವಿರಿ ಅಹಲ್ಯ? ನಿಮ್ಮ ಕಣ್ಣಲ್ಲಿ ನೀರು ಶೋಭಿಸುವುದಿಲ್ಲ. ಏನಾಯಿತು? ಏನನ್ನು ಕೇಳದಿರಿ ಸ್ವಾಮಿ, ಏನನ್ನು ಕೇಳದಿರಿ. ದೇವೇಂದ್ರನ ಮಾತುಗಳಿಂದ ತುಂಬಾ ನೋವಾದಂತೆ ಕಾಣುತ್ತಿದೆ. ನಾನು ಅಂತಹ ಮಾತುಗಳನ್ನ ಕೇಳಲಾರೆ ಮಹರ್ಷಿ, ಯಾವತ್ತೂ ಕೇಳಲಾರೆ. ನನ್ನ ಕೈಯಲ್ಲಿದ್ದಿದ್ದರೆ ನಾನೇ ಅವರನ್ನು ದಂಡಿಸುತ್ತಿದ್ದೆ. ಆದರೆ ಏನು ಮಾಡುವುದು? ನೀವು ಶಾಂತರಾಗಿರುವುದನ್ನು ನೋಡಿ ನಾನು ಸುಮ್ಮನಾಗಿ ಹೋದೆ. ನಾನು ಅತಿಥಿಯ ಅಪಮಾನ ಮಾಡುವುದು ಸರಿಯಲ್ಲವೆಂದು ತಿಳಿದಿದ್ದೇನೆ ಅಹಲ್ಯ. ಅವರೇನು ಸಾಧಾರಣ ಮನುಷ್ಯರಲ್ಲ, ದೇವತೆಗಳ ಅಧಿಪತಿ ದೇವೇಂದ್ರ. ವ್ಯಕ್ತಿ ತನ್ನ ಯೋಗ್ಯತೆಯಿಂದ ದೇವತೆ ಎಂದು ಕರೆಸಿಕೊಳ್ಳುತ್ತಾನೆ, ಇಂತಹ ಘನ ಕಾರ್ಯಗಳಿಂದ ಅಲ್ಲ. ಹೌದು, ಆದರೆ ನನ್ನ ಕೈಗಳು ಕಟ್ಟಿ ಹೋಗಿದ್ದವು. ಅವರ ವಿಚಾರಗಳನ್ನ ಯಾರು ತಾನೇ ಬದಲಾಯಿಸಲು ಸಾಧ್ಯ? ಗುರುದೇವ, ಇಂತಹ ಕುಬ್ಜ ವಿಚಾರಗಳಿಗೆ ದಂಡವಿಲ್ಲವೇ? ಈ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ ಸುಮಿತ್ರಾನಂದನ ಲಕ್ಷ್ಮಣ. ಇಂದ್ರನ ಕಾಮನೆ ಇನ್ನೂ ಶಾಂತವಾಗಿರಲಿಲ್ಲ. ಒಂದು ದಿನ ಗೌತಮರಿಲ್ಲದ ಸಮಯ ನೋಡಿ ಇಂದ್ರ ಮತ್ತೆ ಆಶ್ರಮಕ್ಕೆ ಬಂದ. ಎಷ್ಟು ಸುಂದರ ಈ ಅಹಲ್ಯೆ! ಆಹಾ, ಇವಳು ಅಲ್ಕಾಪುರಿಯಲ್ಲಿ ಇರಬೇಕಾದವಳು. ನೋಡಿ, ಈ ಮಹರ್ಷಿಯ ಜೊತೆ ಈ ಬಡ ಆಶ್ರಮದಲ್ಲಿರುತ್ತಿರುವಳು. ಛ, ಪ್ರಾತಃ ಕಾಲ ಮಹರ್ಷಿಯ ಪೂಜೆಗೆ ಫಲಪುಷ್ಪಗಳನ್ನು ತರಲು ಹೋದಾಗ ಅಲ್ಲಿಯೇ ನಾನು ಅವಳನ್ನು ಕಾಣುವೆ. ಅಲ್ಲಿಯವರೆಗೆ ಇಲ್ಲೇ ಎಲ್ಲೋ ಅವಿತುಕೊಳ್ಳುವೆ. ಅಹಲ್ಯ, ನಾಳೆ ಪೂರ್ಣಿಮೆ. ನನ್ನ ಪೂಜೆಗಳ ನಂತರವೇ ನಾನು ಫಲಾಹಾರವನ್ನು ಮಾಡುವೆ. ಆದರೆ ಸ್ವಾಮಿ, ಪೂಜೆ ಸಂಪೂರ್ಣಗೊಳ್ಳಲು ಸಂಧ್ಯಾಕಾಲವಾಗಿ ಹೋಗುವುದು. ಅಲ್ಲಿಯವರೆಗೆ ಉಪವಾಸ ಉಚಿತವಲ್ಲ ಸ್ವಾಮಿ. ಪೂಜೆಯ ವಿಧಾನದ ಪ್ರಕಾರ ಪೂಜೆಯ ನಂತರವೇ ಫಲಾಹಾರ ಮಾಡಬಹುದು. ಅಲ್ಲಿಯವರೆಗೆ ಆಹಾರ ವರ್ಜ್ಯ. ನೀವು ಪ್ರಾತಃ ಕಾಲ ಫಲಪುಷ್ಪಗಳನ್ನ ತರಬಹುದು. ಆಹಾ, ನಾನಂದುಕೊಂಡ ಹಾಗೇ ನಡೆಯುತ್ತಿದೆ. ಅಹಲ್ಯ ಒಬ್ಬಳೇ ವನಕ್ಕೆ ಫಲಪುಷ್ಪಗಳನ್ನು ತರಲು ಹೋಗುವಳು. ಅಲ್ಲಿಯೇ ನಾನು ಅವಳಿಗೆ ಪ್ರಣಯ ನಿವೇದನೆ ಮಾಡಬಹುದು. ಸ್ವಾಮಿ, ನಿಮ್ಮ ಈ ಕೈಂಕರ್ಯದ ಬಗ್ಗೆ ಮೊದಲೇ ತಿಳಿದಿತ್ತು. ಈಗಾಗಲೇ ಫಲಪುಷ್ಪಗಳ ವ್ಯವಸ್ಥೆ ಆಗಿ ಹೋಗಿದೆ. ನೀವು ಮಹಾನ್ ಪತ್ನಿ ದೇವಿ. ಅಯ್ಯೋ, ಇದೇನಿದು? ಅನರ್ಥವಾಯಿತಲ್ಲ. ಛೆ, ಅಹಲ್ಯೆ ವನಕ್ಕೆ ಹೋಗದಿದ್ದರೆ ಅವಳನ್ನು ಹೇಗೆ ಕಾಣುವುದು? ನನಗೆ ಹೇಗಾದರೂ ಮಾಡಿ ಮಹರ್ಷಿಯನ್ನು ಆಶ್ರಮದಿಂದ ಪ್ರಾತಃ ಕಾಲದ ಮೊದಲು ಹೊರಗೆ ಕಳುಹಿಸಬೇಕಲ್ಲ. ಕೋಳಿಯ ಹಾಗೆ ಕೂಗಿಕೊಂಡರೆ ಮಹರ್ಷಿ ವಿಚಲಿತರಾಗಿ ಸ್ನಾನಕ್ಕೆ ಹೋದರೂ ಹೋಗಬಹುದು. ಇಂದ್ರ ಇಂತಹ ಅಧರ್ಮವನ್ನು ಮಾಡುವನೆಂದು ಯಾರು ತಾನೇ ಯೋಚಿಸಲು ಸಾಧ್ಯ?
ಆದರೆ ಅವನ ಈ ಕುಟಿಲ ನೀತಿಯ ಪರಿಣಾಮವೇನಾಗುವುದೆಂದು ಕಾದು ನೋಡಬೇಕು ಅಷ್ಟೇ. ಮುಂದೆ ಏನಾಗುವುದು ತಿಳಿಯೋದಕ್ಕೆ ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ. ರಾಮಾಯಣ ಇಂದ್ರ ಇಂತಹ ಅಧರ್ಮವನ್ನು ಮಾಡುವನೆಂದು ಯಾರು ತಾನೇ ಯೋಚಿಸಲು ಸಾಧ್ಯ? ಆದರೆ ಅವನ ಈ ಕುಟಿಲ ನೀತಿಯ ಪರಿಣಾಮವೇನಾಗುವುದೆಂದು ಕಾದು ನೋಡಬೇಕು ಅಷ್ಟೇ. ದೇವಿ, ಅಹಲ್ಯ, ಬೆಳಕಾಗಲಿದೆ. ಸ್ನಾನ ಸಂಧ್ಯಾವಂದನಕ್ಕಾಗಿ ತೆರಳುತ್ತಿದ್ದೇವೆ. ನೀವು ಪೂಜೆಯ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಆಯ್ತು ಸ್ವಾಮಿ. ಹಾ, ನಾನು ಈಗ ಗೌತಮ ಋಷಿಯ ವೇಷ ಧರಿಸಿ ಕುಟೀರದ ಒಳಗೆ ಹೋಗುವ ಸರಿಯಾದ ಸಮಯ. ಭಲೆ ಇಂದ್ರ, ಭಲೆ. ದೇವಿ, ನಿದ್ದೆ ಮಾಡಿದ್ದೀರಾ? ದ್ವಾರವನ್ನು ತೆಗೆಯಿರಿ. ದೇವಿ! ಸ್ವಾಮಿ, ನೀವು ಈಗ ತಾನೇ ಸ್ನಾನಕ್ಕೆ? ತಪ್ಪಾಯಿತು ದೇವಿ. ಇನ್ನು ರಾತ್ರಿಯ 2ನೇ ಪ್ರಹರ ನಡೆಯುತ್ತಿದೆ. ಯಾಕೆ ಆ ಕೋಳಿ ಕೂಗಿಕೊಂಡಿತೋ ಗೊತ್ತಾಗಲಿಲ್ಲ. ಅದನ್ನೇ ನಾನೂ ಯೋಚಿಸುತ್ತಿದ್ದೆ. ನನ್ನ ನಿದ್ರೆ ಇನ್ನೂ ಪೂರ್ಣಗೊಂಡಿರಲಿಲ್ಲ. ನಿದ್ದೆ ಈಗ ಪೂರ್ಣಗೊಳ್ಳುವುದು. ಬನ್ನಿ. ಏನು ಮಾಡುತ್ತಿದ್ದೀರಾ ಸ್ವಾಮಿ? ಬನ್ನಿ ದೇವಿ. ಕಾಮನೆಗಳಿಗೆ ಯಾವುದೇ ಅಂತ್ಯವಿಲ್ಲ. ಆದರೆ ಬೆಳಕಾಗುತ್ತಿದೆ ಸ್ವಾಮಿ. ಕಾಮನೆಗಳ ಪೂರ್ತಿಗಾಗಿ ಯಾವ ಸಮಯವೇನೂ ಅಹಲ್ಯ. ನೀವು ನನ್ನ ಪತ್ನಿ. ಬಿಡಿ ಸ್ವಾಮಿ. ದೇವಿ, ಎಲ್ಲಿರುವಿರಿ ದೇವಿ? ಯಾರದು? ದೇವಿ, ನೀವು ಇಲ್ಲೇ ಇರುವಿರಿ? ನಿಮ್ಮ ಧ್ವನಿ ಹೇಗೆ ಹೊರಗಿನಿಂದ ಬರುತ್ತಿದೆ? ನಾನೇ ನೋಡುತ್ತೇನೆ ಅಹಲ್ಯ. ನಿಲ್ಲು. ಯಾರು ನೀನು? ಆಗ ಗೌತಮನ ಎದುರು ಗೌತಮನ ರೂಪದಲ್ಲಿ ನಿಂತಿರುವ ಇಂದ್ರನಿದ್ದ. ಮಹರ್ಷಿ ಗೌತಮರಿಗೆ ವಿಷಯವನ್ನು ಗ್ರಹಿಸಲು ಸಮಯ ಹಿಡಿಯಲಿಲ್ಲ. ಅವರಿಗೆ ತಿಳಿದು ಹೋಗಿತ್ತು ದೇವಿ ಅಹಲ್ಯೆಯ ಜೊತೆ ಮೋಸವಾಗಿದೆ ಎಂದು. ಅವರು ಘರ್ಜಿಸಿದರು. ಯಾರು ನೀನು ಪಾಪಿ? ನೀನು ನನ್ನ ವೇಷದಲ್ಲಿ ಕುಟೀರದೊಳಗೆ ಬರುವ ದುಸ್ಸಾಹಸ ಹೇಗೆ ಮಾಡಿದೆ? ಮೊದಲು ನೀನು ಹೇಳು, ಯಾರು ನೀನು? ನೀನು ಇಲ್ಲಿಗೆ ಬರುವ ದುಸ್ಸಾಹಸ ಹೇಗೆ ಮಾಡಿದೆ? ಭಗವಂತ, ಇದೇನು ನಡೆಯುತ್ತಿದೆ ನನ್ನ ಜೊತೆ? ಇಂತಹ ಸಂಕಟಗಳಿಗೆ ಯಾಕೆ ನೂಕುತ್ತೀಯಾ ಈಶ್ವರ? ಮೋಸಗಾರ ನೀನು ಮೋಸಗಾರ. ನಿನ್ನ ನಿಜ ರೂಪವನ್ನು ತೋರು ದುಷ್ಟ. ಇಲ್ಲದಿದ್ದರೆ ನಿನ್ನನ್ನು ಇದೇ ಕ್ಷಣದಲ್ಲಿ ಭಸ್ಮ ಮಾಡಿಬಿಡುವೆ. ಇಂದ್ರ ಶಕ್ತಿಶಾಲಿಯಾಗಿದ್ದರೆ ಮಹರ್ಷಿ ಗೌತಮ ಯಾವುದಕ್ಕೂ ಕಡಿಮೆ ಇರಲಿಲ್ಲ. ಅವರು ತಮ್ಮ ತಪೋಬಲದಿಂದ ಇಂದ್ರನನ್ನು ಕ್ಷಣ ಮಾತ್ರದಲ್ಲಿ ಭಸ್ಮ ಮಾಡುವ ಶಕ್ತಿ ಹೊಂದಿದ್ದರು. ಋಷಿಯ ಕ್ರೋಧ ಏನನ್ನಾದರೂ ಮಾಡುವಂತಿತ್ತು. ಮೋಸವಾಯಿತು, ಕಲ್ಲಾಗಿ ಹೋಯಿತು, ಹತ್ತಿಯ ಹಡಗು ಮುಳುಗಿ ಹೋಯಿತು. ಇಂದ್ರನ ಪಾಪದ ಕೊಡವು ತುಳುಕಿ, ಇಂದ್ರನ ಪಾಪದ ಕೊಡವು ತುಳುಕಿ, ಉರುಳಿವೆ ಅಹಲ್ಯೆಯ ಕಣ್ಣೀರು. ಮತ್ತೊಮ್ಮೆ ಭೇಟಿಯಾಗೋಣ. ಪ್ರತಿದಿನ ಕೇಳ್ತಾ ಇರಿ ಫೀವರ್ ರೇಡಿಯೋ ರಾಮಾಯಣ. ಆದರೆ ಮನಪಾವನ, ಜಗಪಾವನ. ರಾಮಾಯಣ.